ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆಯ ಗಣೇಶ ಹಬ್ಬದ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಎವ್ರಿ ಇಯರ್ ಇರೋ ಹಾಗೆಯೇ ಗಣೇಶನ ಇಡೋದಕ್ಕಾಗಿ ಪ್ರತಿಯೊಂದು ಪ್ರಿಪ್ರೇಷನ್ಸ್ನೂ ಕೂಡ ಹಿಂದಿನ ದಿನವೇ ಮಾಡ್ಕೊಳ್ತಾ ಇದ್ದಂಥದ್ದು. ಫ್ರೂಟ್ಸು ಏನೇನು ಬೇಕು ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಗಣೇಶ ಹಬ್ಬ ಅಂದ್ರೇ ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯಲ್ಲಿ ಮಾಡ್ತೀವಿ. ಸೊ ಗಣೇಶನ ಹಬ್ಬ ಮಾಡೋವಾಗೂ ಅಷ್ಟೇನೆ ಪ್ರತಿಯೊಂದೂ ಕ್ಲೀನ್ ಮಾಡಿ ಹಿಂದಿನ ದಿನವೇ ಎಲ್ಲ ಥರದ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋ ಅಂಥದ್ದು. ಬೇಸಿಕಲಿ ನನಗೆ ಗಣೇಶ ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ಆದರೆ ನಮ್ಮ ತಾಯಿ ಮನೆ ಕಡೆ ಗಣೇಶನ ಕೂರಿಸುವಂಥ ಪದ್ಧತಿ ಇರಲಿಲ್ಲ. ನನ್ನ ಹಸ್ಬೆಂಡ್ ಮನೆ ಕಡೆ ಅವರು ಪ್ರತಿ ವರ್ಷ ಗಣೇಶನ ಮನೆಯಲ್ಲಿ ಕೂರಿಸುವಂಥದ್ದು. ಸೊ ಅದಕ್ಕಾಗಿ ಹಿಂದಿನ ದಿನವೇ ಎಲ್ಲ ಥರದ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಂಥದ್ದು. ಏನೇನು ಬೇಕು ಎಲ್ಲ ನಮ್ಮ ಗಣೇಶನೂ ಕೂಡ ನಾವು ಹಿಂದಿನ ದಿನವೇ ತಂದು ಇಟ್ಕೊಳ್ಳೋವಂಥದ್ದು. ಇನ್ನು ಬ್ಯಾಕ್ ಡ್ರಾಪ್ ವಿಷಯಕ್ಕೆ ಬಂದರೆ ಪ್ರತಿ ವರ್ಷ ಏನಾದರೂ ಚೇಂಜಸ್ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಈ ಬಾರಿ ನಾನು ಈ ರೀತಿ ರಿಂಗ್ ಇಟ್ಬಿಟ್ಟು ಈ ರೀತಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಯೆಲ್ಲೋ ಕಲರ್ ಫ್ಲವರ್ ಏನಿದೆ ಅದು ಸ್ವಲ್ಪ ಓವರ್ಲ್ಯಾಪ್ ಅಂತ ಅನ್ನಿಸ್ತಾ ಇತ್ತು. ಸೊ ನನಗೆ ಅಷ್ಟು ಜಿಗಿ ಆ ಥರ ಕಾಣಿಸೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಆ ಓವರ್ಲ್ಯಾಪ್ ಥರ ಏನು ಕಾಣಿಸ್ತಿದೆ ಅದನ್ನು ಮಾತ್ರ ತೆಗೆದುಬಿಟ್ಟು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಂಥದ್ದು. ನೀವು ನೋಡ್ಬೋದು ಯಾವ ರೀತಿ ಹೆಲ್ಪು ಅಂದರೆ ಏನೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಪರ್ಟಿಕ್ಯುಲರಾಗಿ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ, ಏನಾದರೂ ಅರೇಂಜ್ ಮಾಡ್ತಿದ್ದೀವಿ ಅಂದಾಗೆ ಅವಳು ಬಿಡೋದಿಲ್ಲ. ಪುನಃ ಸಮಾಧಾನ ಮಾಡಿ ಮತ್ತು ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ನಾನು ಆ್ಯಸ್ ಯೂಶ್ವಲ್ ನನ್ನ ಹತ್ರ ಇರುವಂಥ ಗ್ರಾಸ್ ಮ್ಯಾಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಗ್ರಾಸ್ ಮ್ಯಾಟು ನಾವು ಏನೇ ಡೆಕೋರೇಷನ್ ಮಾಡಲಿ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ನನಗೆ ಈ ರೀತಿ ಬೆಲ್ಸ್ಗಳಿತ್ತು. ಸೊ ಅದನ್ನು ಸ್ಟ್ರಿಂಗ್ಸ್ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅದನ್ನು ನಾನು ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಎಲ್ಲ ಈ ಫ್ಲವರ್ಸ್ ಅಂತೆ ಅದನ್ನೆಲ್ಲ ಹಾಕ್ಕೊಂಡಾಗ ತುಂಬ ಓವರಾಗಿ ಕಾಣಿಸ್ಬಿಡುತ್ತೆ. ಜೊತೆಗೆ ಈ ರೀತಿ ಒಂದು ರಿಂಗ್ ಕೂಡ ಇತ್ತು. ಅದಕ್ಕೆ ನಾನೊಂದು ಬೊಕ್ಕೆನ ಹಾಕ್ಬಿಟ್ಟು ಈ ರೀತಿ ಒಂದು ದುಪ್ಪಟ್ಟನ ಕಟ್ಕೊಳ್ಳೋಣ ಅಂತ ಹೇಳಿ. ಸೊ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ದುಪ್ಪಟ್ಟನ ಆಮೇಲೆ ಕಟ್ಕೊಳ್ಳೋಣ ಅಂತ ಹೇಳಿ ಬೇರೆದನ್ನೆಲ್ಲ ಅರೇಂಜ್ ಮಾಡಿಕೊಂಡೆ. ಸೊ ಇದು ಆದ ನಂತರ ನನಗೆ ಮೇಜರ್ ಟಾಸ್ಕ್ ಅಂತ ಬರೋದು ಹೂಗಳು. ಸೊ ಇದನ್ನು ನಾನು ಪ್ರತಿ ವರ್ಷ ನಾನೇ ಹಾರ ಮಾಡಿ ಏರಿಸಿದ್ರೇ ನನಗೆ ಖುಷಿ ಕೊಡುವಂಥದ್ದು. ಹಾಗಾಗಿ ಇದನ್ನೆಲ್ಲ ಮುಗಿಸಿ ನಾನು ಹೂವನ್ನ ಹಾರ ಮಾಡೋದಕ್ಕಾಗಿ ಕೂತ್ಕೊಂಡೆ. ಸೊ ಗಣೇಶನಿಗಾಗಿ ಒಂದು ಹಾರ ರೆಡಿಯಾಗೋಯಿತು. ಸೊ ಇನ್ನು ಗೌರಿಗೆ ಬೇಕಾಗತ್ತೆ, ಹಾಗೆಯೇ ಒಂದು ಲಿಂಗ ಇಟ್ಕೊಂಡಿದ್ದೀನಿ, ಲಿಂಗಕ್ಕೂ ಕೂಡ ಬೇಕಾಗತ್ತೆ. ಸೊ ಆ ಲಿಂಗ ಬಂದ್ಬಿಟ್ಟು ನಾನು ಪ್ರತಿ ವರ್ಷ ಕೂಡ ಪೂಜೆಗೆ ಇಡುವಂಥದ್ದು. ಅದಕ್ಕೆ ಆದಂಥ ಸ್ಟೋರಿ ಇದೆ. ಸೊ ಇದಾದ ನಂತರ ನಾನು ಕುಕ್ಕಿಂಗಿಗೆ ರಾತ್ರಿಯೇ ಏನೇನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡು ಬಿಡೋಣ ಅಂತ ಹೇಳಿ. ಗಣೇಶ ಹಬ್ಬ ಅಂತ ಅಂದರೆ ಕಡಲೆಕಾಳಿಂದು ಉಸ್ಲಿ ಮಾಡದೇ ಇರೋಕ್ಕಾಗೋದಿಲ್ಲ. ಅದನ್ನು ಕೂಡ ನೆನೆಸಿಟ್ಕೊಂಡೆ. ಅದ್ರ ಜೊತೆಗೆ ಹೆಸರುಬೇಳೆ ಅದನ್ನೆಲ್ಲ ನೆನೆಸಿಟ್ಕೊಂಡೆ. ಸೊ ಲೆಮನ್ ರೈಸ್ ಮಾಡೋಣ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿರೋಂಥದ್ದು. ಜೊತೆಗೆ ಪಲ್ಯಕ್ಕೆ ಏನೇನು ಬೇಕು ಅದು ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಆ್ಯಕ್ಚುಲಿ ನಾನು ಫುಲ್ ಓವರ್ ನೈಟೇ ನಿದ್ರೆ ಮಾಡಿರಲಿಲ್ಲ. ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಆಚೆಗಡೆ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿಯನ್ನು ಕೂಡ ಬಿಟ್ಟು ಆಗಿತ್ತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ ಆಗೋಗ್ಬಿಡ್ತು. ಹಾಗಾಗಿ ದೇವರಿಗೆ ನೈವೇದ್ಯ ಕೂಡ ನಾನು ರೆಡಿ ಮಾಡಬೇಕಾಗಿತ್ತು. ಸೊ ಯಾವುದೇ ರೀತಿ ನಿದ್ರೆ ಮಾಡೋದಕ್ಕಾಗಲೇ ಇಲ್ಲ. ಬೆಳಗ್ಗೆನೇ ಎಲ್ಲನೂ ಅರೇಂಜ್ ಮಾಡಿ ನಾನು ಗೌರಿನ ಕೂಡ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೆ. ಹಾಗೆ ಗಣೇಶನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ದೇವ್ರ ಮನೆಯಲ್ಲೇ ಗಣೇಶನ ಇಟ್ಟು ಅದಕ್ಕೆ ಆದಂಥ ಅಲಂಕಾರನ ಮಾಡ್ಕೊಂಡಿದ್ದೆ. ಅಲಂಕಾರ ಎಲ್ಲ ಮುಗಿದ ಮೇಲೆ ನಮ್ಮ ಗಣೇಶ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಮನೇಲಿ ಏನೋ ಒಂದು ಹಬ್ಬ ಮಾಡ್ತಾಯಿದ್ದೀವಿ ಅಂತ ಅಂದರೆ ಸರಿಯಾಗಿ ನಿದ್ರೆನೇ ಬರೋದಿಲ್ಲ. ಯಾವುದಾದ್ರೂ ಮಿಸ್ ಆಗಿದೆಯಾ ಅಥವಾ ಯಾವುದಾದ್ರೂ ಕರೆಕ್ಟಾಗಿ ಮಾಡ್ತಾ ಇಲ್ವಾ, ಅದೇ ರೀತಿಯೇ ಪ್ರತಿಯೊಂದನ್ನು ಅರೇಂಜ್ ಮಾಡೋ ಅಷ್ಟೊತ್ತಿಗೆ ನಿದ್ದೆನೇ ಬರೋದಿಲ್ಲ. ಇಲ್ಲಿ ಬಾಗ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಗಣೇಶನಿಗೆ ಏನೇನು ಬೇಕು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಮಡ್ಲಕ್ಕಿ ಕೂಡ ಗೌರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಮ್ಮ
ಒಂದು ಅರೇಂಜ್ಮೆಂಟ್ಸ್ ಓವರ್ ನೈಟ್ ಅನ್ನೋದು ಇರುತ್ತೆ. ನನ್ನ ಈ ಒಂದು ಭಕ್ತಿಯಿಂದ ಮಾಡಿರುವಂಥ ಡೆಕೋರೇಷನ್ ನನಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ. ಸೊ ನಾನು ಇದಕ್ಕೆ ಪ್ರತಿಯೊಂದನ್ನು ಯುನೀಕಾಗಿ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಡೆಕೋರೇಷನ್ ಮಾಡಿರೋ ಅಂಥದ್ದು. ನಾವೇನೋ ಒಂದು ಡೆಕೋರೇಷನ್ ಮಾಡ್ತೀವಿ ಒಂದು ಹಬ್ಬಕ್ಕೆ ಅಂತ ಅಂದಾಗ ಅದನ್ನು ಮುಂಚೆಯಿಂದಲೇ ನಾನು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಪ್ರತಿ ವರ್ಷ ನಾನು ಗಣೇಶನ ಜೊತೆಗೆ ಶಿವಲಿಂಗನೂ ಇಟ್ಟು ಪೂಜೆ ಮಾಡೋ ಅಂಥದ್ದು. ಈ ಶಿವಲಿಂಗ ಬಂದು ನಾನೇ ನನ್ನ ಕೈಯಾರೆ ಗಣೇಶನ ವಿಸರ್ಜನೆ ಮಾಡಿರುವಂಥ ಮಣ್ಣಲ್ಲಿ ಮಾಡಿರೋ ಅಂಥದ್ದು. ಬನ್ನಿ ಈಗ ನಮ್ಮ ಗಣೇಶನೂ ಕೂಡ ನಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ. ಪ್ರತಿ ವರ್ಷ ನನ್ನ ಹಸ್ಬೆಂಡ್ ಕೈಲೇ ನಾನು ಪ್ರತಿಷ್ಠಾಪನೆಯನ್ನು ಮಾಡಿಸೋ ಅಂಥದ್ದು. ಏನಕ್ಕೆ ಅಂತ ಅಂದರೆ ಪೃಥ್ವಿಗೆ ಇನ್ನೂ ಅದನ್ನೆಲ್ಲ ಇಡೋದು ಅದೆಲ್ಲ ಗೊತ್ತಾಗೋದಿಲ್ಲ. ಅವನು ಹುಟ್ಟಿದ ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಮಾಡಬೇಕು ಗಣೇಶ ಹಬ್ಬ ಅನ್ನೋಂಥದ್ದು ಬಂದಿರೋದು. ಅದಕ್ಕಿಂತ ಮುಂಚೆ ಕೂಡ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಮನೇಲಿ. ಪೃಥ್ವಿ ಹುಟ್ಟಿದ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಸ್ಪೆಷಲ್ ಅಂತ ಹೇಳ್ಬೋದು. ಈಗ ಗಣೇಶನ ಪ್ರತಿಷ್ಠಾಪನೆ ಕೂಡ ಮಾಡಿಕೊಂಡ್ವಿ. ಕರೆಕ್ಟಾಗಿ ನಾವು ಅರ್ಲಿ ಮಾರ್ನಿಂಗೇ ಮಾಡೋಣ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಟೈಮ್ ನೋಡ್ಕೊಂಡಿರಲಿಲ್ಲ. ಅರ್ಲಿ ಮಾರ್ನಿಂಗ್ ನಾವು ಏನು ಮಾಡ್ತೀವಿ ಅದೆಲ್ಲ ಶ್ರೇಷ್ಠವಾಗೇ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಅರೇಂಜ್ ಮಾಡಿಕೊಂಡು ಗಣೇಶನೂ ಕೂಡ ಪ್ರತಿಷ್ಠಾಪನೆ ಮಾಡಿಕೊಂಡ್ವಿ. ಈ ಸರಿ ಅಂತೂ ಇಕೋ ಫ್ರೆಂಡ್ಲಿ ಗಣೇಶನೇ ಬೇಕು ಅಂತ ಹೇಳಿ ಹುಡುಕಿ ತಂದಿರೋ ಅಂಥದ್ದು. ನೋಡಿ, ಗಣೇಶನ ಅಲಂಕಾರದಿಂದ ತುಂಬ ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ. ಪೂಜೆಗೆ ಬೇಕಾಗಿರುವ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಕೊಟ್ಟಿದ್ದೆ. ಹಾಗೆಯೇ ಮಕ್ಕಳನ್ನೂ ಕೂಡ ಜೊತೆಗೆ ಅವ್ರನ್ನೂ ಕೂಡ ರೆಡಿ ಮಾಡಿ ಪೂಜೆನ ಮಾಡ್ತಾರೋ ಅಂಥದ್ದು. ಸೊ ಪೂಜೆ ಮಾಡೋದೇ ಅವರಿಗಾಗಿ ಅಂದಮೇಲೆ ಅವ್ರನ್ನೂ ಕೂಡ ಸೇರಿಸ್ಕೋಬೇಕಾಗತ್ತೆ ಅಲ್ವಾ. ಹಾಗಾಗಿ ಬೆಳಗ್ಗೆನೇ ಇಬ್ರಿಗೂ ಸ್ನಾನನೂ ಮಾಡಿಸಿ ಪೂಜೆಗೆ ರೆಡಿ ಮಾಡಿ ಕೂರಿಸ್ಕೊಂಡಿದ್ದಂಥದ್ದು. ಲಾಸ್ಟ್ ಇಯರ್ ಆ್ಯಕ್ಚುಲಿ ಹಬ್ಬ ಮಾಡಿದಾಗ ಲಡ್ಡು 5 ಮಂತ್ ಬೇಬಿ ಆಗಿದ್ಲು. ಈಗ ಅವಳು 1 year 4 month ಅಂತ ತುಂಬ ಬೇಗನೆ ಮಕ್ಕಳು ಬೆಳೆದು ಬಿಡ್ತಾರೆ ಅಂತ ಅನಿಸುತ್ತೆ. ಈಗ ಅವಳಿಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ದೇವ್ರಂದರೆ ಏನು ಅದನ್ನು ನೋಡಿದ ತಕ್ಷಣ ನಾವು ಕೈ ಮುಗಿಬೇಕು, ಪೂಜೆ ಮಾಡಬೇಕು, ಪ್ರತಿಯೊಂದು ಕೂಡ ಮಾಡ್ತಾರೆ. ಈಗಿನ ಮಕ್ಕಳೇ ಅಷ್ಟು ಅಂತ ಅನಿಸುತ್ತೆ, ತುಂಬ ಫಾಸ್ಟ್ ಇರ್ತಾರೆ. ಆದರೆ ದೇವ್ರ ಹತ್ರ ಮಾತ್ರ ಅವಳು ಹತ್ರಕ್ಕೆ ಹೋಗೋದಿಲ್ಲ. ಸೊ ನಾನು ಮುಂಚೆನೇ ಪೂಜೆ ಮಾಡೋವಾಗ ಅಂದ್ಕೊಳ್ತಾ ಇದ್ದೆ ಹತ್ರ ಹೋಗಿ ಬೀಳ್ಸೋದು ಎಲ್ಲ ಮಾಡ್ತಾಳೆ ಅಂತ. ಬಟ್ ನಾವು ಏನು ಹೇಳ್ತೀವಿ ಅಲ್ಲಿಂದ ಮುಂದಕ್ಕೆ ಅವಳು ಹೋಗೋದೇ ಇಲ್ಲ. ಅಷ್ಟು ಈಗಿನ ಮಕ್ಕಳು ಫಾರ್ವರ್ಡ್ ಇರ್ತಾರೆ, ಪ್ರತಿಯೊಂದು ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಗಣೇಶನ್ನ ನಾವು ನಮ್ಮದೇ ಆದ ಪದ್ಧತಿಯಿಂದ ಪೂಜೆನ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿದ ನಂತರ ನಮ್ಮನೆ ಪುಟ್ಟಗೌರಿ ಕೈಯಲ್ಲೂ ಕೂಡ ಪೂಜೆ ಮಾಡಿಸ್ದೇ ಇರೋಕ್ಕಾಗೋದಿಲ್ಲ. ಅವಳ ಕೈಯಲ್ಲೂ ಕೂಡ ಮಕ್ಕಳಿಬ್ಬರು ಕೈಯಲ್ಲೂ ಪೂಜೆಯನ್ನು ಮಾಡಿಸಿದ್ವಿ. ಇನ್ನು ಊಟದ ವಿಷಯಕ್ಕೆ ಬಂದರೆ ಪ್ರತಿಯೊಂದನ್ನು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಗಣೇಶನಿಗೆ ನೈವೇದ್ಯವಾಗಿ ಇಡೋದಕ್ಕಾಗಿ ಪಾಯಸನ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ದೆ. ಹಾಗೆ ಅದರ ಜೊತೆಗೆ ನುಗ್ಗೆಕಾಯಿ ಕಡಲೆಕಾಳಿನ ಪಲ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಮಿಕ್ಸ್ ವೆಜಿಟೇಬಲ್ ಪಲ್ಯ ಅಂತಲೇ ಹೇಳ್ಬೋದು. ಎಲ್ಲ ಥರದ ತರಕಾರಿಗಳನ್ನ ಹಾಕ್ಕೊಂಡು ಪಲ್ಯನ ಮಾಡ್ಕೊಂಡಿದ್ದೆ. ಜೊತೆಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಯಾವುದೇ ಹಬ್ಬ ಅಂದ್ರೂ ಈ ಒಂದು ರೆಸಿಪಿ ಮಾತ್ರ ಮಿಸ್ ಆಗೋದೇ ಇಲ್ಲ. ಅದ್ರ ಜೊತೆಗೆ ಕೋಸಂಬರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲದ್ರ ಜೊತೆಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ವಡೆಗೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ವಡೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಈ ಬಾರಿ ನಾನು ಕಡಲೆಕಾಳಿನ ವಡೆಯನ್ನು ಮಾಡ್ಕೊಂಡಿದ್ದೆ. ಕಡಲೆಬೇಳೆ ವಡೆಯನ್ನು ನಾವು ಯಾವಾಗಲೂ ತಿಂತಾ ಇರ್ತೀವಿ. ಈ ರೀತಿ ಕಡಲೆಕಾಳಿಂದನೂ ಒಮ್ಮೆ ಟ್ರೈ ಮಾಡಿ. ಸೇಮ್ ಆ್ಯಸ್ ಯೂಶ್ವಲ್ ಕಡಲೆಬೇಳೆ ನೆನೆಸೋ ಜಾಗದಲ್ಲಿ ನೀವು ಕಡಲೆಕಾಳನ್ನು ನೆನೆಸ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಆಯಿತು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಏನು ಮಾಡಿದ್ದೆ ಅಡುಗೆನ ಎಲ್ಲ ಗಣೇಶನಿಗೂ ಕೂಡ ನೈವೇದ್ಯನ ಇಟ್ಟು ಪೂಜೆನ ಮಾಡ್ಕೊಂಡ್ವಿ. ಎಲ್ಲ ಮಾಡಿದ ನಂತರ ಮಾಮೂಲಿ ಗಣೇಶ ಹಬ್ಬ ಅಂತ ಅಂದಮೇಲೆ ನಾವು ಉತ್ತಕ್ಕೂ ಕೂಡ ಪೂಜೆ ಮಾಡೋವಂಥದ್ದು. ಇದನ್ನು ನಮ್ಮ ಕಡೆ ನಾವು ತನಿ ಎರಿಯೋದು ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಈ ಒಂದು ಉತ್ತಕ್ಕೆ ಪೂಜೆ ಮಾಡೋವಂಥದ್ದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಊಟ ಮಾಡಿದಂಥದ್ದು. ತುಂಬ ಬಿಸಿಲಿತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪಾಪು ಕೂಡ ಹಠ ಮಾಡ್ತಾಯಿದ್ಲು.
ಅಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಊಟ ಮಾಡಿಕೊಂಡು ನಮ್ಮ ಗಣೇಶನಿಗೂ ಕೂಡ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಮಾಡಬೇಕಲ್ವ. ಹಾಗಂತ ನಾವು ಯಾವುದೇ ರೀತಿ ಬೇರೆ ಥರ ಸಾಂಗ್ಗಳನ್ನೆಲ್ಲ ಭಕ್ತಿಗೀತೆನ ಹಾಕ್ಬಿಟ್ಟು ಮಕ್ಕಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದಂಥದ್ದು. ಸೊ ಅವರೇ ಮಾಡ್ತೀವಿ ಅಂತ ಹೇಳಿದ್ದು. ವಿಸರ್ಜನೆಗೆ ಮುಂಚೆ ನಾವು ಕೂಡ ಸ್ವಲ್ಪ ಗಣೇಶನಿಗೆ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಕೊಡಬೇಕಲ್ವ. ಹಾಗಾಗಿ ಆವತ್ತಿನ ದಿನ ಎಲ್ಲ ಹೇಗೆ ಕಳೀತು ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಬೇಗ ಆಗೋಯಿತು. ಸೊ ಬೆಳಗ್ಗೆಯಿಂದ ನಾವು ಪೂಜೆ ಮಾಡ್ಕೊಂಡಿದ್ದು ಪ್ರತಿಯೊಂದೂ ಬೇಗನೆ ಆಗೋಯಿತು, ಅಂದರೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಕೊನೆಗೂ ನಮ್ಮ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಕೂಡ ಬಂದಾಯಿತು. ವಿಸರ್ಜನೆ ಮಾಡುವಾಗ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಹಾಗೆ ಅನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಇದು ಒಂದು ಪ್ರೊಸೀಜರು, ನಾವು ಮಾಡಲೇಬೇಕು. ವರ್ಷವೂ ವಿಸರ್ಜನೆ ಮಾಡಲೇಬೇಕು. ಹಾಗಂತ ನಾವು ಯಾವುದೇ ರೀತಿ ಹೊರಗಡೆ ಹೋಗೋದು, ಅಲ್ಲಿ ಅವ್ರ ಕೈ ಕೊಡೋದು ಮತ್ತು ಅವ್ರದನ್ನೆಲ್ಲ ಬಿಸಾಕೋದು ಅದನ್ನೆಲ್ಲ ನಮ್ಮ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನಾವು ಯಾವ ವರ್ಷವೂ ಅಷ್ಟೇ ಮನೆಯಲ್ಲೇ ವಿಸರ್ಜನೆ ಮಾಡೋ ಅಂಥದ್ದು. ಸೊ ಗಣೇಶನ ವಿಸರ್ಜನೆಗಂತಲೇ ನಾವು ಒಂದು ಬಕೆಟ್ನ ಇಟ್ಕೊಂಡಿದ್ದೀವಿ. ಸೊ ಅದನ್ನಲ್ಲಿ ನಾವು ಪ್ರತಿ ವರ್ಷ ಗಣೇಶನ ವಿಸರ್ಜನೆ ಮಾಡೋ ಅಂಥದ್ದು. ಸೊ ಮುಂಚೆ ಎಲ್ಲ ಹೇಗೆ ಅಂತ ಅಂದರೆ ಸೇಫಾಗಿ ಕರ್ಕೊಂಡು ಹೋಗ್ತಾಯಿದ್ರು, ಅದರಲ್ಲಿ ಸೇಫಾಗಿ ಎಲ್ಲರೂ ಇಟ್ಕೊಂಡು ವಿಸರ್ಜನೆ ಮಾಡ್ತಾಯಿದ್ರು. ಬಟ್ ಈಗ ಅದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಸೊ ತೆಗೆದು ತುಂಬಾ ರೂಡಾಗಿ ಎಸಿತಾರೆ. ಸೊ ನಮಗೆ ಅವಾಗ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ನಾವು ಆ ಒಂದು ಪ್ರೊಸೀಜರು ಹೋಗಿ ಕೆರೆಯಲ್ಲಿ ಬಿಡೋ ಅಂಥದ್ದನ್ನು ಮಾಡೋದೇ ಇಲ್ಲ, ಮನೆಯಲ್ಲೇ ಮಾಡ್ತೀವಿ. ನಾವು ಹೇಗಿದ್ದರೂ ಈಕೋ ಫ್ರೆಂಡ್ಲಿ ಗಣೇಶನ್ನೇ ಇಡೋದ್ರಿಂದ ಬೇಗನೆ ಅದು ಕರಗಿಬಿಡುತ್ತೆ. ಸೊ ಆ ಮಣ್ಣನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ವರ್ಷ ನಾನು ಆ ಮಣ್ಣಲ್ಲಿ ಶಿವಲಿಂಗ ಮಾಡಿದಂಥದ್ದು. ಸೊ ಬೇರೆ ಇನ್ನೊಂದು ವರ್ಷದಲ್ಲಿ ನಾವೇನು ಬಿಟ್ಟಿರ್ತೀವಿ ಅದನ್ನೆಲ್ಲ ಒಂದು ಪಾಟಿಗೆ ಹಾಕಿ ಅದರಲ್ಲಿ ಒಂದು ಗಿಡನ ನೆಡೋ ಅಂಥದ್ದು. ಸೊ ಗಣೇಶ ಬಂದು ಪರಿಸರದಿಂದ ಬಂದಿರೋದ್ರಿಂದ ನಾವು ಪರಿಸರಕ್ಕೆ ವಾಪಸ್ ಕಳಿಸ್ಕೊಡೋ ಅಂಥದ್ದು. ಈಗಿನ ಸಮಾಜದಲ್ಲಿ ಹೇಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ, ಎಷ್ಟು ರೂಡಾಗಿ ಎಷ್ಟು ಕೆಟ್ಟದಾಗಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ಒಂದು ವಿಡಿಯೋ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆಯೇ ನನ್ನ ಬಹಳ ಆಲ್ಮೋಸ್ಟ್ ಒಂದು 1 ಇಯರ್ ಡ್ರೀಮ್ ಅಂತಲೇ ಹೇಳ್ಬೋದು. ನಾನೇನು ತುಂಬ ಜನ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಗಣೇಶ ಹಬ್ಬ ಮಾಡೋವಾಗನೇ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ನನಗೆ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆದರೂ ಆಗ್ತಾರಾ, 1000 ಯೂಟ್ಯೂಬ್ ಫ್ಯಾಮಿಲಿ ಆದರೂ ಆಗುತ್ತಾ ಅಂತ ಹೇಳಿ. ಸೊ ಗಣೇಶನ ದಯೇನೋ ಏನೋ ಗೊತ್ತಿಲ್ಲ. ಸೊ ಈ ಮಂತಲ್ಲಿ ನನಗೆ 1000 ಸಬ್ಸ್ಕ್ರೈಬರ್ ಕೂಡ ಆಯಿತು. ಅದಕ್ಕೂ ಕೂಡ ನಾನು ಪ್ರತಿಯೊಬ್ಬರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಮನೇಲಿ ಗಣೇಶನ ವಿಸರ್ಜನೆ ತುಂಬಾ ಸಿಂಪಲ್ಲಾಗಿ ಸರಳವಾಗಿ ಮಾಡಿಕೊಂಡ್ವಿ. ಹಾಗೆ ಈ ರೀತಿ ಮಾಡೋದು ಗಣೇಶನಿಗೂ ಕೂಡ ಭಕ್ತಿಯಾಗಿ ನಾವೇನು ಮಾಡ್ತೀವಿ ಅದು ತುಂಬಾ ಇಷ್ಟ ಕೂಡ ಆಗತ್ತೆ. ರೂಢಾಗಿ ಬಿಸಾಕೋದ್ರಿಂದ ಗಣೇಶನಿಗೂ ಕೂಡ ಹರ್ಟ್ ಆಗ್ಬೋದು. ಬೇಸಿಕಲಿ ನನಗೆ ಚಿಕ್ಕ ವಯಸ್ಸಿಂದನೂ ಗಣೇಶ ಅಂದರೆ ಬಹಳ ಇಷ್ಟ. ನಾನು ಗಣೇಶನ ಹತ್ರ ಏನೇ ಕೇಳ್ಕೊಳ್ಳಿ ಅದು ಒಂದು ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಜೈ ಗಣೇಶ, ಜೈ ಜೈ ಗಣೇಶ, ಜೈ ಗಣೇಶ, ಜೈ ಜೈ ಗಣೇಶ, ಜೈ ಗಣೇಶ. ನೀರು ಬರ್ತಾ ಇದೆ. 3 ಸಲ ಎತ್ತಿ 1 2 3 ಬಿಟ್ಬಿಡು. ನೆಕ್ಸ್ಟ್ ಗಣೇಶ ನೀನೇ ನೀರೊಳಗೆ ಅಂತ ಏನು ಅನ್ಕಳ ಮನ್ಸಲ್ಲಿ ತಳ್ಬೇಕು ನೀನೀಗ. ನೀರ್ ಚೆಲ್ಲುತ್ತೀಗ ಚೆಲ್ಲ ಆ ಕಡೆ ಹೋಗುತ್ತಾ ತುಂಬಾ ಹಾಕ್ಬಿಟ್ಟಿದ್ದಾರೆ. ಅಷ್ಟೇ ಗಣೇಶನ್ ಒಂದೇ ದಿನ ಅರ್ಪಣೆ. ಇದೇ ಬೆಟ್ರು ಅಣ್ಣ, ಬೇರೆ ಕಡೆ ಎಲ್ಲ ಹೆಂಗ್ ವಹಿಸಿತ್ತು ಪರವಾಗಿಲ್ಲ ಬಿಡ್ರಿ. ಆ ಕಡೆ 1 2 ಫುಲ್ ಮುಳುಗಿಸ್ಬೇಕು. ಹಂಗೆ 1 2 3.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮನೆ ಗಣೇಶ ಹಬ್ಬ ಹಾಗೂ ವಿಸರ್ಜನೆ ಯಾವ ರೀತಿ ಇತ್ತು ಅಂತ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.